ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲ ಸದ್ಭಕ್ತರಿಗೆ ನಮಸ್ಕಾರಗಳು. ಈ ಸರ್ತಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ನಾನು ರೆಕಾರ್ಡ್ ಮಾಡಿಟ್ಟಿದ್ದೆ, ಆದರೆ ಒಂದು ತಾಂತ್ರಿಕ ತೊಂದರೆಯಿಂದ ಅದು ಅಪ್ಲೋಡ್ ಆಗಲಿಲ್ಲ. 2 ದಿವಸದಿಂದನೂ ಮಾಡಿದೆ, ಆಗಲಿಲ್ಲ ಅದು. ಅದಕ್ಕೆ ತಿರ್ಗಾ ಇವಾಗ ನಾನು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಹರೇ ಶ್ರೀನಿವಾಸ. ಇವತ್ತು ವ್ಯಾಪ್ತಿ ಸಂಧಿ ಸಾರವನ್ನು ನೋಡೋಣ. ಇದು ಎಷ್ಟೇ ನಾನು ಬೇರೆ ಮಿನಿಮಮ್ ಅರ್ಥ ಹೇಳಬೇಕು ಅಂದರೂ ಕೂಡ ಸ್ವಲ್ಪ ಆಗ್ತದೆ. ಯಾಕಂದರೆ ಬೇಸಿಕ್ ನಾಲೆಜ್ ಆದರೂ ಬೇಕು ಅಂತಂದರೆ ಇದರಲ್ಲಿ ಸಾಕಷ್ಟು ವಿಷಯಗಳಿದೆ. ಅದಕ್ಕೆ ಒಂದೇ ವಿಡಿಯೋದಲ್ಲಿ ಎಲ್ಲ 32 ಪದಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಇದನ್ನು 2 ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಅರ್ಧ ಗಂಟೆಗಿಂತ ಹೆಚ್ಚಿಗೆ ಕೇಳೋಕ್ಕೂ ಯಾರಿಗೂ ಸಮಯ ಇರುವುದಿಲ್ಲ, ಪೇಷನ್ಸ್ ಇರುವುದಿಲ್ಲ. ಅದಕ್ಕೆ ಅರ್ಧ ಗಂಟೆನೇ ಮಾಡ್ತಾಯಿದ್ದೀನಿ. ಅದರಲ್ಲಿ 16 ನುಡಿ ಮಾತ್ರ ಈಗ ಹೇಳ್ತೀನಿ. ಇನ್ನೊಂದು 16 ನುಡಿದು ವಿಡಿಯೋವನ್ನು ಬೇರೆ ಮಾಡ್ತೀನಿ. ಹರೇ ಶ್ರೀನಿವಾಸ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಈಗ ಕರುಣಾಸಂಧಿ ಮತ್ತು ವ್ಯಾಪ್ತಿ ಸಂಧಿ ಒಂದಕ್ಕೊಂದು ಕನೆಕ್ಷನ್ ದಾಸರು ಹೇಗಿಟ್ಟಿದ್ದಾರೆ ಅಂತ. ಮೊದಲನೇ ಸಂಧಿಯಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳಿದರು. ಇನ್ನು ಅಲ್ಲಿ ವಿಷ್ಣು ಸರ್ವೋತ್ತಮ ಯಾಕೆ ಅಂತಂದರೆ ಅವನು ಬಹಳಷ್ಟು ಕರುಣಾಳು ಇದ್ದಾನೆ, ಅದು ಹೇಳೋಕ್ಕೋಸ್ಕರ ಕರುಣಾಸಂಧಿಯನ್ನು ಕೊಟ್ಟರು. ಇನ್ನು ಇಂಥ ಕರುಣಾಳಾದಂಥ ಶ್ರೇಷ್ಠವಾದಂಥ ಭಗವಂತ ಎಲ್ಲಿದ್ದಾನೆ ಅಂತ ಪ್ರಶ್ನೆ. ಅದಕ್ಕೆ ಅವನು ಸರ್ವವ್ಯಾಪ್ತನಾಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಈ ವ್ಯಾಪ್ತಿ ಸಂಧಿಯನ್ನು ಕೊಟ್ಟಿದ್ದಾರೆ ಜಗನ್ನಾಥದಾಸರು ನಮಗೆ. ವ್ಯಾಪ್ತಿ ಅಂದರೆ ಎಲ್ಲೆಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ ಅಂತ. ಪ್ರತಿಯೊಂದು ಸಂಧಿಯಲ್ಲಿ ಮೊದಲನೇ ನುಡಿಯಲ್ಲಿ ಈ ಸಂಧಿಯಲ್ಲಿ ವಿಷಯ ಏನು ಅಂತ ಒಂದು ಹೇಳಿಬಿಟ್ಟು ಆಮೇಲೆ ಅದೇ ಒಂದು ವಿಷಯವನ್ನು ವಿಸ್ತಾರವಾಗಿ ಮುಂದೆ ಹೇಳ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಭಗವಂತನ ಚಿಂತನೆ, ಭಗವಂತನ ಸ್ತುತಿಯನ್ನು ಕೊಡ್ತಾರೆ ಜಗನ್ನಾಥದಾಸರು. ಈಗ ಎಲ್ಲೆಲ್ಲಿ ಹೇಗೆ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಪುರುಷ ರೂಪತ್ರಯ ಪುರಾತನ ಪುರುಷ ಅಂತ ಶಬ್ದ ಇಟ್ಟಿದ್ದಾರೆ. ರೂಪತ್ರಯ ಅಂತಂದರೆ 3 ರೂಪಗಳು ಅಂತ. ಮುಖ್ಯವಾಗಿ ಭಗವಂತ ಬ್ರಹ್ಮಾಂಡದ ಹೊರಗಡೆ, ಬ್ರಹ್ಮಾಂಡದ ಒಳಗಡೆ ಸಂಪೂರ್ಣ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಬ್ರಹ್ಮದೇವರ ಅಂತರ್ಯಾಮಿಯಾಗಿ, ಬ್ರಹ್ಮದೇವರ ದ್ವಾರ ಅವನು ಎಲ್ಲ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ರೂಪತ್ರಯ ಅಂತ. ಹಾಗಾದರೆ ಭಗವಂತನೇ 3 ರೂಪ ಇದೆಯಾ ಅಂತಂದರೆ ಇಲ್ಲ, ಅನಂತಾನಂತ ರೂಪಗಳಿದೆ. ಆದರೆ ಈ ಸೃಷ್ಟಿ ಸ್ಥಿತಿ ಲಯಕ್ಕೋಸ್ಕರ ಈ 3 ರೂಪವಾದಂಥ ಮುಖ್ಯವಾದಂಥದ್ದು ಅಂತ. ಇನ್ನೊಂದು ರೀತಿಯಾಗಿ 3 ಹೇಳೋದಂದರೆ ಬ್ರಹ್ಮಾಂಡ ಒಳಗಡೆ, ಬ್ರಹ್ಮಾಂಡ ಹೊರಗಡೆ, ಜೀವಾಂತರ್ಯಾಮಿ, ಈ ರೀತಿಯಾಗಿ ಕೌಂಟ್ ಮಾಡೋದು ಕೂಡ ಪದ್ಧತಿ ಇದೆ. 2 ಸರಿಯೇ. ಆಮೇಲೆ ಪುರಾತನ ಅಂದರೆ ಅನಾದಿ ಕಾಲದಿಂದ ಇದ್ದಾನೆ, ಅನಂತ ಕಾಲವರೆಗೆ ಇದ್ದಾನೆ. ಅವನಿಗೆ ಜನ್ಮ ಮೃತ್ಯು ಮುಂತಾಗುವಂತಂದರೆ ಏನು ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಪುರುಷೋತ್ತಮ, ಈ ಪುರುಷರಲ್ಲಿ ಉತ್ತಮನಾಗಿ ಇದ್ದಾನೆ. ಆಮೇಲೆ ಕ್ಷರ ಅಕ್ಷರ ಪುರುಷ ಪೂಜಿತ ಪಾದ, ಯಾರ್ಯಾರಿಂದ ಇವನ ಪೂಜಿತನಾಗಿ ಇದ್ದಾನೆ ಅಂತಂದರೆ ಕ್ಷರ ಮತ್ತು ಅಕ್ಷರ. ಕ್ಷರ ಅಂತಂದರೆ ಯಾರಿಗೆ ಈ ಸ್ಥೂಲ ದೇಹವನ್ನು ನಾಶ ಆಗ್ತದೆ ಅವರ ಕ್ಷರಗಳು ಅಂತ. ಅಂದರೆ ನಮಗೆ ಈ ಹೊರಗಡೆಯಿಂದ ಸ್ಥೂಲ ದೇಹ ಇದೆ, ಇದು ಬೇರೆ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಹಾಗೆ ಆಮೇಲೆ ಅಕ್ಷರ ಅಂತಂದರೆ ಈ ಸ್ಥೂಲ ದೇಹವನ್ನು, ಅಂದರೆ ಸ್ಥೂಲ ದೇಹ ಇರೋದೇ ಇಲ್ಲ, ಅದು ನಾಶ ಆಗೋದಿಲ್ಲ. ಅದಕ್ಕೆ ಲಕ್ಷ್ಮೀ ದೇವಿಗೆ ಅಕ್ಷರಳು ಅಂತ ಹೇಳ್ತಾರೆ. ಭಗವಂತನ ಕೂಡ ಆಗೋದಿಲ್ಲ, ಆದರೆ ಭಗವಂತ ಸರ್ವಶ್ರೇಷ್ಠ. ಅದಕ್ಕೆ ಲಕ್ಷ್ಮೀದ ಒಂದು ಬೇರೆಯನ್ನು ಗಣನೆ ಮಾಡ್ತಾರೆ. ಯಾಕಂದ್ರೆ ಭಗವಂತನಕ್ಕಿಂತ ಕಡಿಮೆ ಗುಣದಲ್ಲಿ ಕಡಿಮೆ ಅಂತ. ದೇಶತಃ ಕಾಲತಃ ಸಮನಾಗಿ ಇರ್ತಾಳೆ, ಅದೇ ಗುಣದಲ್ಲಿ ಕಡಿಮೆ ಇರ್ತಾಳೆ.
ಅದಕ್ಕೆ ಅಕ್ಷರ ಗುಂಪಿನಲ್ಲಿ ಇವಳಿಗೆ ಲಕ್ಷ್ಮೀದೇವಿ ಇರ್ತಾರೆ. ಅಂದರೆ ಇದು ಅಪ್ರಾಕೃತ ಶರೀರ, ಭಗವಂತನಿಗೆ ಮತ್ತು ಲಕ್ಷ್ಮೀದೇವಿಗೆ ಅಪ್ರಾಕೃತ ಶರೀರ ಇರ್ತದೆ. ಅದಕ್ಕೆ ಅಕ್ಷರ. ಬಾಕಿ ಇನ್ನು ಬ್ರಹ್ಮದೇವಿ ಹಿಡ್ಕೊಂಡು ಮುಂದಿನ ಎಲ್ಲರಿಗೇನು ಸ್ಥೂಲ ದೇಹ ಬರ್ತದೆ ಹೋಗ್ತದೆ. ಆ ಸ್ಥೂಲ ದೇಹ ಹೋಗಿ ಲಿಂಗ ದೇಹ ಹೋಗಿ ಆಮೇಲೆ ಅಪರೋಕ್ಷ ಆಗ್ತದೆ. ನಮಗೆ 4 ದೇಹ ಮುಂದಿನ ನುಡಿಯಲ್ಲಿ ಬರ್ತದೆ. ನಮಗೆ 4 ದೇಹ ಅಂತೆ. ಪೂರ್ತಿ ಒಳಗಡೆ ಇದ್ದಂಥ ನಾನು ಅಂತ ಏನು ಇದ್ದೇನೋ ಅದು ಸ್ವರೂಪ ದೇಹ ಅಂತ ಹೇಳ್ತಾರೆ. ಅದರ ಮೇಲೆ ಒಂದು ಕವಚ ಲಿಂಗ ದೇಹ. ಇದು ಸ್ವರೂಪ ದೇಹ ನಾನೇ ಒಳಗಡೆ ಏನಿದ್ದೀನಿ ಅನ್ನೋದನ್ನು. ಈ ಲಿಂಗ ದೇಹ ಅನಾದಿ ಕಾಲದಿಂದ ಇರ್ತದೆ. ಅದರೊಳಗಡೆ ನಮ್ಮದು ಕರ್ಮಗಳಿರ್ತವೆ. ಅದರ ಮೇಲೆ ಅನಿರುದ್ಧ ದೇಹ. ಈ ಅನಿರುದ್ಧ ದೇಹದಲ್ಲಿ ಎಲ್ಲ ದೈವತೆಗಳೇ ಬರೀ ಇರಲಿಕ್ಕೆ ಸ್ಥಾನ, ಅಲ್ಲಿ ಕಾರ್ಯ ಇರೋದಿಲ್ಲ. ಅದರ ಮೇಲೆ ನಮಗೆ ಕಾಣಿಸುವಂಥದ್ದು ಸ್ಥೂಲ ದೇಹ. ಇವಾಗ ಮನುಷ್ಯ ಜನ್ಮ ಬಂದಿದೆ. ಮೊದಲೇ ಎಲ್ಲ ಯಾವುದು ತೃಣಾಂತ ಜೀವನದಿಂದ ಎಲ್ಲ ವೃಕ್ಷಗಳಾಗೋದು, ಪ್ರಾಣಿಗಳಾಗೋದು, ಎಲ್ಲ ಏನೂ ಆಗಬಹುದು. ಸೊ ಅದಕ್ಕೆ ಆ ರೀತಿಯಾದಂಥದ್ದು ರೂಪಗಳು ನಮಗೆ ಈ ಸ್ಥೂಲ ದೇಹದಲ್ಲಿ ಈ ಸ್ಥೂಲ ದೇಹವನ್ನು ಬರ್ತದೆ ಹೋಗ್ತದೆ. ನಾವೆಲ್ಲ ಅಕ್ಷರರು ಅಂತ ಹೇಳ್ತಾರೆ. ಲಕ್ಷ್ಮೀ ಮಾತ್ರ ಅಕ್ಷರರು ಅಂತ. ಈ ಎಲ್ಲರಿಂದನೂ ಪೂಜಿತನಾದಂಥ ಭಗವಂತ ಅಂತ ಇಲ್ಲಿ ಮೊದಲೇ ಹೇಳ್ತಾ ಇರ್ತಾರೆ. ಆಮೇಲೆ ಕೂಡ ನಿರ್ಲಿಪ್ತನಾಗಿದ್ದಾನೆ. ಇಷ್ಟೆಲ್ಲ ಅವನೇ ಸೃಷ್ಟಿಯ ಸ್ಥಿತಿ ಮಾಡ್ತಾನೆ, ತಾನೇ ಲಯ ಮಾಡ್ತಾನೆ. ಅದರಿಂದ ಸುಖ ದುಃಖಾದಿಗಳನ್ನು ಅವನಿಗೇನು ಇರೋದಿಲ್ಲ. ನಾವು ಒಂದು ಮನೆ ಕಟ್ಸಿದ್ರೆ ನಾವು ಸಂತೋಷ ಪಡ್ತೀವಿ, ಅದನ್ನು ಬಿದ್ದು ಹೋಗ್ಬಿಟ್ರೆ ದುಃಖ ಪಡ್ತೀವಿ. ಹಾಗೆ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿದರೆ ಮನೆ ಕಟ್ಟಿದ್ದಾನೆ, ಆದರೆ ಅವನೇ ಲಯ ಮಾಡ್ತಾನೆ. ಅದ್ರಾಗ ಅವ್ರಿಗೆ ಕಟ್ಟಿದ್ದಕ್ಕೆ ಸುಖನೂ ಇಲ್ಲ, ಅದನ್ನು ನಾಶ ಮಾಡೋದಕ್ಕೆ ದುಃಖನೂ ಇಲ್ಲ. ಅದಕ್ಕೆ ಅವನು ನಿರ್ಲಿಪ್ತ ಅಂತ ಶಬ್ದವನ್ನು ಇಟ್ಟಿದ್ದಾರೆ. 2ನೇ ನುಡಿಯಲ್ಲಿ ಇಲ್ಲಿ ಸ್ತ್ರೀ ನಪುಂಸಕ ಪುರುಷ ಭೂ ಸಲೀಲ ಅನ್ನಲ್ಲ ಅಂತೆಲ್ಲ ಲಿಸ್ಟನ್ನು ಕೊಟ್ಟಿದ್ದಾರೆ. ಅದೇ ಇಲ್ಲಿ ಎಲ್ಲರಲ್ಲೂ ಅದರ ಪಂಚಮಹಾಭೂತದಲ್ಲಿ ಆಮೇಲೆ 3 ವಿಧಂತಹ ಜೀವರಾಶಿ ಒಳಗಡೆನೂ ವ್ಯಾಪ್ತನಾಗಿದ್ದಾನೆ. ಅಂದರೆ ಇಲ್ಲಿ ತನ್ನಾಮ ತುಮ್ಮ ರೂಪದಿಂದ ಇದ್ದಾನೆ. ಆಯಾ ಹೆಸರದಿಂದ ತನ್ನಾಮ ತನ್ನ ರೂಪ ಅಂತಂದರೆ ಪ್ರತಿಯೊಂದರಲ್ಲಿ ಆ ಹೆಸರದಿಂದ ಆ ರೂಪದಿಂದ ಅವನು ವ್ಯಾಪ್ತನಾಗಿ ಇರ್ತಾನೆ. ಇವಾಗ ನಾನು ಕವಿತಾ ಅಂತರ್ಯಾಮಿಯಾಗಿ ಕವಿತಾ ಹೆಸರದಿಂದ ಅವನು ಪೂರ್ತಿಯಾಗಿ ವ್ಯಾಪ್ತನಾಗಿ ಇರ್ತಾನೆ ಅಂತ. ಅದಕ್ಕೆ ನಾವು ಯಾರಿಗೂ ಬೈಕೋಬಾರ್ದು ಅಂತ. ಯಾರಿಗಾರು ಬೈದ್ರೆ ಭಗವಂತನಿಗೆ ಬೈದಂಗೆ ಆಗ್ತದೆ ಅಂತ. ಅದಕ್ಕೆ ಇಲ್ಲಿ ಸ್ತ್ರೀ ನಪುಂಸಕ, ಹಾಗಾದರೆ ಭಗವಂತನಿಗೆ ನಪುಂಸಕ ರೂಪವನ್ನು ಇದೆಯಲ್ಲ, ಅದು ದೋಷವಾದಂಥದ್ದು. ಅದಕ್ಕೆ ಭಗವಂತನಿಗೆ ಆ ನಪುಂಸಕ ರೂಪ ಇಲ್ಲ. ಆದರೆ ಈ ನಪುಂಸಕ ಜೀವರಾಶಿಗಳಿಗೆ ನಿಯಮನ ಮಾಡಲಿಕ್ಕೆ ಅಂತರ್ಯಾಮಿಯಾಗಿ ಇದ್ದಾನೆ. ಈ ವ್ಯಾಪ್ತಿ ಸಂಧಿ ಏನಂತಂದರೆ ಎಲ್ಲೆಲ್ಲಿ ಅವನು ವ್ಯಾಪ್ತನಾಗಿದ್ದಾನೆ, ಒಳಗಡೆ ವ್ಯಾಪ್ತನಾಗಿದ್ದಾನೆ. ಇವಾಗ ಒಂದು ನೀರು ತೊಗೊಂಬ ಅಂತಂದರೆ ತಮ್ಗೆ ತೊಗೊಂಬರ್ತೀವಿ, ತಮ್ಗಿನೇ ನೀರೇನು ಅಲ್ಲ, ತಮ್ಗೆ ಒಳಗಡೆ ನೀರಿದೆ. ಅದೇ ರೀತಿಯಾಗಿ ಭಗವಂತ ಎಲ್ಲ ಜೀವರಾಶಿ ಒಳಗಡೆ ಇದ್ದಾನೆ, ಆದರೆ ಆ ಪದಾರ್ಥ ಅವನಲ್ಲ, ಆ ಪದಾರ್ಥ ಒಳಗಡೆ ಅವನು ಇದ್ದಾನೆ. ಇದೇ ವ್ಯಾಪ್ತ ಅಂತ. ಈ ರೀತಿಯಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಇನ್ನು ಭಗವಂತ ಎಲ್ಲಿ ವ್ಯಾಪ್ತನಾದರೂ ಕೂಡ ವಾಯುದೇವರ ಅಂತರ್ಗತ, ಲಕ್ಷ್ಮೀ ಅಂತರ್ಗತ, ಲಕ್ಷ್ಮೀ ಸಹಿತವಾಗಿ ಭಗವಂತ ಇದ್ದಾನೆ ಅಂತ ಈ ರೀತಿಯಾಗಿ ನಾವು ಸತತವಾಗಿ ಚಿಂತನೆ ಮಾಡೋದು. ಇದು ಮುಖ್ಯವಾದಂತಹ ತತ್ವ. ಎಲ್ಲಿ ಇದ್ದರೂ ಭಗವಂತ ಎಲ್ಲೆಲ್ಲಿ ಇದ್ದಾನೆ ಅಲ್ಲೆಲ್ಲಿ ವಾಯುದೇವರ ಅಂತರ್ಗತ ಅಂತಂದರೆ ಒಳಗಡೆ, ಅಲ್ಲಿ ಒಳಗಡೆ ಅಂತ ಒಳಗಡೆ ಇದ್ದು ಅದು ಇರೋಕೆ ಸ್ಥಾನ, ಅಧಿಷ್ಠಾನ. ಅಲ್ಲಿ ಒಳಗಡೆ ವಾಯುದೇವ ಅಂತರ್ಯಾಮಿ ಆಗಿಯೇ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾರೆ. ಯಾಕಂದರೆ ಅವನಿಗೆ ಶುದ್ಧವಾದಂಥ ಪೀಠ ಬೇಕು. ಸೊ ವಾಯುದೇವರು ಅಂತ ರುಜುಗಣಸ್ಥರು, ಅವರು ಬಹಳ ಶುದ್ಧವಾಗಿರ್ತಾರೆ. ಅದಕ್ಕೆ ಆ ಪೀಠವನ್ನು ಭಗವಂತ ತೊಗೊಂಡಿರ್ತಾನೆ ಅಂತ. ಸೊ ವಾಯುದೇವರ ಅಂತರ್ಗತ, ಲಕ್ಷ್ಮೀ ಅಂತರ್ಗತ, ಲಕ್ಷ್ಮೀ ಸಹಿತವಾಗಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಇದು ಒಂದು ಎಲ್ಲ ಕಡೆಯೂ ಅನ್ವಯ ಆಗ್ತದೆ. ಅದಕ್ಕೆ ಅವನ ಮಹಿಮೆ, ಅವನ ಮಹಾಮಹಿಮೆ, ಶ್ರೇಷ್ಠವಾದಂಥ ಮಹಿಮೆ. ಇದು ಯಾರಿಗೂ ದೇವತೆಗಳಿಗೆ ಕೂಡ ಅದು ಅರ್ಥ ಆಗೋದಿಲ್ಲ ಅಂಥದ್ದು. ನಮಗೆ ಅದು ಅರ್ಥ ಆಗಲು ಸಾಧ್ಯವಿದೆಯಾ ಅಂತ ಕೇಳ್ತಾರೆ. ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮಾನವರಿಗೆ ಅಳುವುದೇ ವಿಚಾರಿಸಲು. ಮಾನವರಿಗೆ ಅವನ ಗುಣರೂಪ ಕ್ರಿಯೆಗಳ ಚಿಂತನೆಯನ್ನು ಪೂರ್ತಿ ಮಾಡೋಕ್ಕೆ ಸಾಧ್ಯವಿದೆಯಾ ಅಂತಂದರೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 3ನೇ ನುಡಿಯಲ್ಲಿ ಗಂಧ ರಸ ರೂಪ ಸ್ಪರ್ಶ, ಇಲ್ಲಿ ಪಂಚ ತನ್ಮಾತ್ರೆಯನ್ನು ತೊಗೊಂಡಿದ್ದಾರೆ. ಪಂಚ ತನ್ಮಾತ್ರ ಇದು ಬಹಳ ವಿಸ್ತಾರವಾದಂಥ ವಿಷಯ, ಎಲ್ಲನೂ ವಿಸ್ತಾರವಾಗಿದೆ. ಇದನ್ನು ಸಂಕ್ಷಿಪ್ತವಾಗಿ ನಿಮಗೆ ಪಾರಾಯಣ ಮಾಡುವಾಗ ಎಷ್ಟು ನಿಮಗೆ ಅನುಸಂಧಾನ ಬರಬೇಕು ಅಷ್ಟೇ ವಿಷಯನ ಹೇಳ್ತಾ ಇದ್ದಕ್ಕೆ. ಭಾಳ ವಿಸ್ತಾರ ಹೇಳೋಕ್ಕಂದರೆ ಭಾಳ ಎಷ್ಟೋ 3-4 ವರ್ಷ ಬೇಕಾಗುತ್ತೆ. ಅದಕ್ಕೆ ಈ ಸಂಕ್ಷಿಪ್ತವಾದಂಥದ್ದು ಒಂದು ಸಂಧಿ ಸಾರವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಪಂಚ ತನ್ಮಾತ್ರ, ಯಾವ್ಯಾವ ತನ್ಮಾತ್ರ? ಗಂಧ ರಸ ರೂಪ ಸ್ಪರ್ಶ ಶಬ್ದ, ಇವು ಪಂಚ ತನ್ಮಾತ್ರ. ಆ ಪಂಚ ತನ್ಮಾತ್ರದಲ್ಲಿ ಅಂತರ್ಯಾಮಿಯಾಗಿ ಆಯಾ ಹೆಸರದಿಂದ ಅವನು ವ್ಯಾಪ್ತನಾಗಿ ಇದ್ದಾನೆ. ತನ್ನಾಮ ತನ್ನ ರೂಪ, ಅದೇ ಆಯಾ ರೂಪದಿಂದ ಆಯಾ ಹೆಸರದಿಂದ ಒಳಗಡೆ ವ್ಯಾಪ್ತನಾಗಿ ಇದ್ದಾನೆ.
ಅದಕ್ಕೆ ಅವನು ಕರುಣಾ ಸಿಂಧು ಅಂತ. ಇದಕ್ಕೆ ಯಾಕೆ ಅವನು ಕರುಣಾ ಸಿಂಧು ಸಮುದ್ರ, ಕರುಣಾ ಸಮುದ್ರನಾಗಿ ಭಗವಂತನಿಗೆ ಯಾಕೆ ಹೇಳ್ತೀವಿ ನಾವು ಅಂತಂದರೆ, ಇದೆಲ್ಲ ಎಲ್ಲ ಜೀವರಾಶಿಗಳಾಗಲಿ ಈ ತನ್ಮಾತ್ರಗಳಾಗಲಿ ಇವೆಲ್ಲ ಜಡ, ತಾನಾಗಿ ಎಲ್ಲ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಗವಂತರು ಒಳಗಡೆ ವ್ಯಾಪ್ತನಾಗಿ ಇದ್ದಾನೆ ಅಂದ್ಬಿಟ್ಟು ಅದಕ್ಕೆ ಒಂದು ಶಕ್ತಿ ಇದೆ, ಒಂದು ಕಾರ್ಯ ಮಾಡುವಂಥದ್ದು ಒಂದು ಪ್ರಕ್ರಿಯೆ ನಡೀತದೆ. ಇಲ್ಲದೆ ನಡೀಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇದು ಕರುಣಾ ಸಿಂಧು ಶಾಶ್ವತವಾಗಿ ಇದ್ದಾನೆ. ಮನವೇ ಮೊದಲಾದ ಇಂದ್ರಿಯಗಳಲ್ಲಿ, ಇಲ್ಲಿ ಪಂಚ ತನ್ಮಾತ್ರ ಹೇಳಿದರು. ಆಮೇಲೆ ಇಂದ್ರಿಯದಲ್ಲಿ ಕೂಡ, ಈ ಇಂದ್ರಿಯದಲ್ಲಿ ಕೂಡ ಶಾಶ್ವತವಾಗಿ ಅವನು ವ್ಯಾಪ್ತನಾಗಿ ಇದ್ದಾನೆ, ಎಲ್ಲ ವಿಷಯಗಳಲ್ಲಿ ಇದ್ದಾನೆ. ಭೋಗಿಸಿತುಹನು ವಿಷಯಗಳ, ಅಂದರೆ ಅವನಿಗೆ ಈ ಇಂದ್ರಿಯಗಳಲ್ಲಿದ್ಬಿಟ್ಟು ಆ ವಿಷಯದ ಭೋಗವನ್ನು ಅವನಿಗೆ ಇಲ್ಲ. ಆದರೆ ಅವನು ಭೋಗ ಮಾಡಲಾರ್ದೇನೆ ನಮಗೆ ಅದರದ್ದು ಭೋಗ ಆಗೋದಿಲ್ಲ. ಸೊ ನಮಗೆ ಇವಾಗ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ವರ್ಡ್ ಅನಿಸುತ್ತೆ. ಅಂದರೆ ಇವಾಗ ಒಂದು ಅನ್ನ ಪದಾರ್ಥವನ್ನು ತಿಂತೀವಿ ನಾವು, ಅದನ್ನು ಅವನು ಸ್ವೀಕಾರ ಮಾಡಿದರೆ ಆ ಪದಾರ್ಥ ತಿಂದದ್ದನ್ನು ರುಚಿ ನಮಗೆ ಗೊತ್ತಾಗ್ತದೆ, ಇಲ್ಲಿದ್ರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅದರದ್ದು ಲೇಪ ಅವನಿಗೆ ಇರೋದಿಲ್ಲ, ಅದರಿಂದ ಸುಖವಂತನವರು ಅವನಿಗೇನಿರೋದಿಲ್ಲ. ನಮಗೆ ಸುಖ ಕೊಡೋಕ್ಕೋಸ್ಕರ ಅವನು ಈ ರೀತಿಯಾಗಿ ಸ್ವೀಕಾರ ಮಾಡ್ತಾನೆ. ಅಂದರೆ ಅವನು ತಿಂದರೆ ನಾವು ತಿನ್ನಲಿಕ್ಕೆ ಸಾಧ್ಯ, ತಿಂದದ್ದು ಒಂದು ತೃಪ್ತಿ ನಮಗೆ ಇರ್ತದೆ. ಅವನು ನಡೆದರೆ ನಾವು ನಡೆಯಲಿಕ್ಕೆ ಸಾಧ್ಯ, ಅವನು ಕೈ ಎತ್ತಿದರೆ ನಾವು ಕೈಯಕ್ಕೆ ಸಾಧ್ಯ, ಯಾಕಂದರೆ ನಾವು ಒಳಗಡೆ ಎಲ್ಲ ಕಡೆಯೂ ಅವನು ವ್ಯಾಪ್ತನಾಗಿ ಇದ್ದಾನೆ ಅಂತ. ಅದಕ್ಕೆ ಇಲ್ಲಿ ಪಂಚ ತನ್ಮಾತ್ರ ಹೇಳಿದ್ದಾರೆ, ಆಮೇಲೆ ಇಂದ್ರಿಯಗಳಿಗೆ ಹೇಳಿದ್ದಾರೆ. ಅದರದ ಭೋಗವನ್ನು ಅವನು ತಾನು ಭೋಗ ಮಾಡಿ ನಮಗೆ ಆ ಭೋಗದ ಸುಖ ದುಃಖವನ್ನು ನಾವು ಕೊಡ್ತಾನೆ. ಆದರೆ ಆ ಭೋಗ ಸುಖ ದುಃಖ ಅವನಿಗೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಇನ್ನು 4ನೇ ನುಡಿಯಲ್ಲಿ ಶ್ರವಣ ನಯನ ಗ್ರಹಣ ತ್ವಕ್ ಅಗ್ರಸ ಇವನುಗಳಲ್ಲಿ ಅಂತ, ತ್ವಕ್ ರಸನಗಳಲ್ಲಿ ಅಂತ. ಸೊ ಇಲ್ಲಿ ಪಂಚ ಜ್ಞಾನೇಂದ್ರಿಯವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ಇಲ್ಲಿ ಎಲ್ಲ ಭಗವಂತನು ವ್ಯಾಪ್ತನಾಗಿದ್ದಾನೆ. ಆ ಜ್ಞಾನೇಂದ್ರಿಯ ಒಳಗಡೆ ಭಗವಂತ ವ್ಯಾಪ್ತನಾಗಿದ್ದದ್ದಕ್ಕೆ ನಮಗೆ ಜ್ಞಾನವಾಗ್ತದೆ. ಈ ಕಣ್ಣಿನಲ್ಲಿ, ತ್ವಕ್ಕಿನಲ್ಲಿ, ಕೈಯಿನಲ್ಲಿ, ಕಾಲಿನಲ್ಲಿ, ಕೈ ಕಾಲೆಲ್ಲ ಕರ್ಮೇಂದ್ರಿಯಗಳಾಗ್ತದೆ. ಇದು ಶ್ರವಣ ನಯನ ಗ್ರಹಣ ತಗೊಳ್ಳಿಲ್ಲ ಜ್ಞಾನೇಂದ್ರಿಯ ಆಗ್ತದೆ. ಅದರಿಂದ ನಮಗೆ ಸುತ್ತಮುತ್ತಲ ಪದಾರ್ಥಗಳಲ್ಲಿ ಜ್ಞಾನವಾಗ್ತದೆ. ಸೊ ಇದು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, 10 ಇಂದ್ರಿಯಗಳು ನಮಗೆ, 11 ಒಂದು ಮನಸ್ಸು. ಸೊ ಈ 5ರಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಅಂತ. ಅದರಿಂದ ನಮಗೆ ಜ್ಞಾನವಾಗ್ತದೋ ಅದು ಜ್ಞಾನೇಂದ್ರಿಯ, ಎದರಿಂದ ನಾವು ಕೆಲಸ ಮಾಡ್ತೀವೋ ಅವು ಕರ್ಮೇಂದ್ರಿಯ ಅಂತ ಹೇಳಿಸ್ಕೊಳ್ತದೆ. ಸೊ ಅದಕ್ಕೆ ಇದು ಪ್ರವಿತತನು ತಾನಾಗಿ, ಅಂದರೆ ಇದರಲ್ಲಿ ಎಲ್ಲ ವ್ಯಾಪ್ತನಾಗಿ ಈ ಎಲ್ಲ ಇಂದ್ರಿಯಗಳನ್ನು ಕಾರ್ಯಶೀಲನಾಗಿ ಮಾಡುವಂಥ ಶಕ್ತಿ ಭಗವಂತ ಕೊಡ್ತಾನೆ, ಇಲ್ಲದಿರ ಆಗೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ತಿರುಗುತ್ತಾ ಇರ್ತಾನೆ. ತಿರುಗಿಸುತ್ತಿ ಅಂತಂದ್ರೇನು, ಇಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ಅವನು ತಿರುಗ್ತಾ ಇರ್ತಾನೆ. ಆ ಇಂದ್ರಿಯಗಳಲ್ಲಿ ಇದ್ದುಬಿಟ್ಟು ಈ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಆದರೆ ನಮಗದು ಗೊತ್ತೇ ಆಗೋದಿಲ್ಲ. ಇದು ಭಗವಂತನೇ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಚಿಂತನೆ ನಮಗೆ ಬರಬೇಕು, ಆದರೆ ನಮಗೆ ಅದು ಗೊತ್ತೇ ಆಗೋದಿಲ್ಲ ಅಂತ. ಇನ್ನು 5ನೇ ನುಡಿಯಲ್ಲಿ ಗುಣಿ ಗುಣಗಳೊಳಗೆ ಇದ್ದು ಗುಣನು ಎನಿಸುವನು. ಅಂದರೆ ಇವಾಗ ಗುಣ ಸತ್ತು ರಾಸ ತಾಮಸ ಗುಣ ಇದೆ, ಅದನ್ನು ನಿಯಮ ಮಾಡುವಂಥವನು. ಅದಕ್ಕೊಂದು ರೂಪ. ಈಗ ಒಂದು ಮೆಣಸಿನ್ಕಾಯಿ ಖಾರ ಇದೆ, ಖಾರ ಇದ್ದದ್ದಕ್ಕೆ ಅದಕ್ಕೆ ರೂಪ ಯಾವುದು? ಮೆಣಸಿನ್ಕಾಯಿ. ಸೊ ಅದಕ್ಕೆ ಇದು 2 ಸೆಪ್ರೇಟ್, ಮೆಣಸಿನ್ಕಾಯಿಯಿಂದ ಖಾರವನ್ನು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಆ ಗುಣದ ಒಳಗನು, ಅಂದರೆ ಖಾರ ಎಂಬುದು ಗುಣ ಇದೆ, ಅದರಲ್ಲಿ ಅವನು ಇದ್ದಾನೆ. ಗುಣಿ ಅಂತಂದರೆ ಮೆಣಸಿನ್ಕಾಯಿ, ಅದರಲ್ಲಿ ಕೂಡ ಅವನು ಇದ್ದಾನೆ ಅಂತ. ಸೊ ಗುಣ ಒಳಗೆ ಅವನು ವ್ಯಾಪ್ತನಾಗಿ ಇದ್ದಾನೆ. ಗುಣಬದ್ಧನಾಗದೆ, ಆದರೆ ಅದು ಗುಣದ ಫಲವನ್ನು ಅವನಿಗೆ ಇರುವುದಿಲ್ಲ, ಆ ಗುಣದ ಬಾಧೆಯನ್ನು ಅವನಿಗೆ ಇರುವುದಿಲ್ಲ. ಆದರೆ ಅದರ ಫಲವನ್ನು ಇದು ಕೊನೆಗೆ ಎಲ್ಲ ಪುಣ್ಯ ಎಲ್ಲ ಬ್ರಹ್ಮಾದಿ ಚೇತನಗಳಿಗೆ ಕೊಡ್ತಾನೆ, ಎಲ್ಲ ದೇವತೆಗಳಿಗೆ. ಯಾಕಂದರೆ ಎಲ್ಲ ಕಾರ್ಯಗಳನ್ನು ಅವನು ದೇವತೆಗಳ ದ್ವಾರ ಮಾಡಿಸ್ತಾನೆ. ಅದಕ್ಕೆ ಅವನಿಗೆ ಆದರೆ ಅದರ ಫಲವನ್ನು ತಾನು ಉಣೋದಿಲ್ಲ. ಅದೇ ಕೊನೆಗೆ ಸಚರಾಚರ ಜಗದ್ಬುಕ್ಕು ಎನಿಪನ ಇವನು, ಎಲ್ಲನೂ ನುಂಗಿಬಿಡ್ತಾನೆ. ಸೊ ಈ ಪ್ರಳಯ ಕಾಲದಲ್ಲಿ ಎಲ್ಲವೂ ನುಂಗಿಬಿಡ್ತಾನೆ, ಎಲ್ಲ ಜಗತ್ತವನ್ನೇ ಭುಂಜಿಸ್ತಾನೆ ಜಗದ್ಬುಕ್ಕು ಅಂತ. ಆಮೇಲೆ 6ನೇ ನುಡಿಯಲ್ಲಿ ವಿದ್ಯೇತ ಎನಿಸಿಕೊಂಬನು ಅನಿರುದ್ಧ ದೇವನು. ಇಲ್ಲಿ ನಾವು ಜ್ಞಾನವನ್ನು ಪಡೆದು 4 ಮೆಟ್ಲುಗಳು ಅಂತ ಹೇಳ್ತಾರೆ. ಮೊದಲೇ ನಮಗೆ ವಿದ್ಯೆ ಪಡೀಲಿಕ್ಕೆ ಪ್ರಯತ್ನ ಪಡಿ. ಇವಾಗ ನಾವೇನು ಕೇಳ್ತಾ ಇದ್ದೀವಿ, ವಿದ್ಯೆ ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ಅದನ್ನು ವಿದ್ಯೆ ಕಲಿತದ್ದನ್ನು ನಾವು ಬುದ್ಧಿಯಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದು ಬುದ್ಧಿಯಲ್ಲಿ ಇರಬೇಕು. ಆಮೇಲೆ ಅದು ಸತತವಾಗಿ ಮನನ ಮಾಡಿ ಅದರಲ್ಲಿ ಸಿದ್ಧಿ ಸಿಗಬೇಕು. ಆ ಸಿದ್ಧಿ ಸಿಗ್ತದೆ. ಆಮೇಲೆ ಅದನ್ನು ಪ್ರಸಿದ್ಧಿ ಸಿಗ್ತದೆ. ಪ್ರಸಿದ್ಧಿ ಅಂತಾರೆ ನಾವು ಸತತವಾಗಿ ಅನುಷ್ಠಾನ ಮಾಡ್ತಾ ಇದ್ದರೆ
ಅದು ನಮ್ಮ ಕಾರ್ಯರೂಪವಾಗಿ ನಮ್ಮ ಆಚರಣದಲ್ಲಿ ಅದು ಕಂಡು ಬರ್ತದೆ. ಇದೇ ಹರಿಕಥಾಮೃತಸಾಗರದ ಮಹಿಮೆ. ಈ ಮಹಿಮೆ ಇದೆ. ಅದು ನಾವು ಸತತವಾಗಿ ಪಾರಾಯಣ ಚಿಂತನೆ ಮಾಡ್ತಾ ಹೋದರೆ ಅದು ನಮ್ಮ ಆಚರಣದಲ್ಲಿ ಬಂದುಬಿಟ್ರೆ ಅದನ್ನು ಮಂದಿಗೆ ನಾವಾಗಿ ಹೇಳೋದಿಲ್ಲ, ಅದು ಮಂದಿಗೆ ತಾನಾಗೆ ಗೋಚರ ಆಗ್ತದೆ, ಅದನ್ನು ಪ್ರಸಿದ್ಧಿ ಸಿಗ್ತದೆ. ಹೌದು, ಇಂಥವ್ರು ಇಷ್ಟು ಸಾಧನೆ ಮಾಡ್ತಾರೆ ಅಂತ ಅನ್ನೋದನ್ನು. ಸೊ ಇದಕ್ಕೆಲ್ಲ ನಿಯಮನ ರೂಪವಾದಂಥ ಯಾವುದು ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ, ನಾರಾಯಣ ಈ ರೂಪಗಳನ್ನು ಚಿಂತನೆ ಮಾಡಬೇಕು. ವಾಸುದೇವರಿಗೆ ತೊಗೊಂಡಿದ್ದಾರೆ. ಯಾಕೆ 4 ಸ್ಟೇಜ್ ಇದೆ: ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಅಂತ. ಸೊ ಇದಕ್ಕೆಲ್ಲ ನಿಯಮನ ಮಾಡುವಂಥ ರೂಪ ಭಗವಂತನು ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ, ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಇನ್ನು 7ನೇ ನುಡಿಯಲ್ಲಿ ತನು ಚತುಷ್ಟಯಗಳು, ಅದೇ 4 ದೇಹದಲ್ಲಿ ಭಗವಂತನು ವ್ಯಾಪ್ತನಾಗಿದ್ದಾನೆ. ಆಗ ಹೇಳಿದ್ನಲ್ಲ, 4 ದೇಹ ಯಾವ್ದಾವ್ದು ಹತ್ತಿಕೊಂಡು ಆ 4 ದೇಹದಲ್ಲಿ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ಎಲ್ಲನೂ ದೇವತೆಗಳು ಕೂಡ ವ್ಯಾಪ್ತರಾಗಿದ್ದಾರೆ. ಅವರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ, ಆಮೇಲೆ ಸೇವೆಯನ್ನು ತಾನೇ ಮಾಡ್ತಾನೆ. ಯಾಕಂದರೆ ದೇವತೆಗೆ ಅಂತರ್ಯಾಮಿಯಾಗಿ ಭಗವಂತನೇ ನಿಂತಿದ್ದಾನೆ. ಸೊ ಭಗವಂತನೇ ಸೇವೆ ಮಾಡ್ತಾ ಇದ್ದಾನೆ, ಆಮೇಲೆ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಸೊ ಸೇವಕ ಸೇವೆ ಅಂತಂದರೆ ಯಾರು ಸ್ವೀಕಾರ ಮಾಡ್ತಾರೋ, ಸೇವಕ ಯಾರು ಸೇವೆ ಮಾಡ್ತಾರೋ, ಸೊ ಅವರಲ್ಲಿ ಕೂಡ ಭಗವಂತನೇ ವ್ಯಾಪ್ತನಾಗಿದ್ದಾನೆ ಅಂತ. ಇನ್ನು 8ನೇ ನುಡಿ ಸ್ವಲ್ಪ ಕಠಿಣವಾದಂಥದ್ದು, ಬಹಳ ವಿಸ್ತಾರವಾದಂಥದ್ದಕ್ಕೆ ಒಂದು ನಿರೂಪಣೆ ಬೇಕಾಗುತ್ತೆ. ಆದರೆ ಅಷ್ಟು ಟೈಮ್ ಇರೋದಿಲ್ಲ ನಮಗೆ. ಅದಕ್ಕೆ ಇಲ್ಲಿ ಒಂದು ಜಾಗೃತ ಸ್ವಪ್ನಗಳವರು ಅಂದರೆ ಇಲ್ಲಿ ಅಂಶ ಜೀವರು, ನಿರಂಶ ಜೀವರು ಅಂತ ಹೇಳ್ತಾರೆ. ಅಂಶಿ ಜೀವರು ಅಂತಂದ್ರೆ ಈ ದೇವತೆಗಳು, ಭಗವಂತ, ಲಕ್ಷ್ಮಿ ಎಲ್ಲರೂ ಅವರು ಅನೇಕ ರೂಪಗಳನ್ನು ತಾಳಬಹುದು. ಅಲ್ಲಿ ಸಂಪೂರ್ಣವಾಗಿ ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ. ಹಾಗೆ ನಮಗೆ ಇಲ್ಲ, ನಮಗೆ ಒಂದೇ ದೇಹ, ಇನ್ನೊಂದು ಕಡೆ ಹೋಗಿ ಬರೋಕ್ಕಾಗೋದಿಲ್ಲ, ಹೋಗ್ಲಿಕ್ಕಾಗೋದಿಲ್ಲ. ಒಂದೇ ದೇಹ, ಒಂದೇ ರೂಪ ನಮಗೆ. ಅದಕ್ಕೆ ನಾವು ನಿರಂಶರು ಅಂತ ಹೇಳ್ತೀವಿ. ಯಾರಿಗೆ ಅನೇಕ ರೂಪ ತಗೊಳ್ಳೋಕೆ ಸಾಧ್ಯವಿದೆಯೋ ಅವರು ಅಂಶಿ ಅಂತ ಹೇಳ್ತಾರೆ. ಅಂಶಿ ಅಂತ ಅಂದರೆ ಅಂಶಿ ಅಂತಾರೆ ಎಲ್ಲಿಂದ ಬಂದಿದೆ. ಇಂದ್ರ ಅದು ಅನೇಕ ಅವತಾರ ಮಾಡ್ತಾನೆ. ಅಂಶಿ ಇದು ಅಂಶ ಇಂದ್ರ, ಅಂಶಿ ಅಂತ ಅಲ್ಲಿಗಳಿಂದ ಒಂದು ಅಂಶದಿಂದ ಇಲ್ಲಿ ಬಂದಿರ್ತಾರೆ ಅಂಶಿ ಅಂತ. ಸೊ ಇದಕ್ಕೆ ಉಲ್ಟಾ ಹೇಳಿದೆ ನಾನು. ಅಂಶಿ ಅಂತಂದರೆ ಇಂದ್ರ, ಅವರಿಂದ ಒಂದು ಅಂಶದಿಂದ ಹೊರಗಡೆ ಬರ್ತಾನೆ, ಅಂಶದಿಂದ ಹೊರಗಡೆ ಬಂದಿರ್ತಾನೆ ಅಂತ. ಸೊ ಇವರೆಲ್ಲ ಅಂಶಿ ಅಂತ ಹೇಳ್ತಾರೆ. ನಾವು ನಿರಂಶರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಜೀವ ಒಳಗಡೆ ಇದ್ದಾನೆ, ಅವನು ಪ್ರಕಾಶಮಾನದಿಂದ ಇದ್ದಾನೆ. ಒಂದು ರೂಮಲ್ಲಿ ಬಲ್ಬ್ ಹಚ್ಚಿದರೆ ಅದರ ಪ್ರಕಾಶವನ್ನೇ ಎಲ್ಲ ರೂಮಲ್ಲಿ ಇರ್ತದೆ, ಬಲ್ಬ್ ಅಲ್ಲೇ ಇರ್ತದೆ. ಅದೇ ರೀತಿಯಾಗಿ ಒಳಗಡೆ ನನ್ನ ಜೀವ ಇದೆ, ಅದೇ ಪ್ರಕಾಶಮಾನದಿಂದ ಎಲ್ಲ ಕಡೆ ಎಲ್ಲ ಸಂಪೂರ್ಣ ದೇಹ, ಎಲ್ಲ 4 ದೇಹದಲ್ಲಿ ಒಂದು ವ್ಯಾಪ್ತನಾಗಿ ಇದೆ. ಅದರಲ್ಲಿ ಕೂಡ ಭಗವಂತ ನಿಯಮನ ಮಾಡ್ತಾನೆ ಅಂತ. ಇದರಲ್ಲಿ 3 ಅವಸ್ಥೆ ಹೇಳ್ತಾರೆ: ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಆಮೇಲೆ ಸುಷುಪ್ತ ಅವಸ್ಥೆ ಅಂತ. ಈ ಅವಸ್ಥೆಯನ್ನು ನಿಯಮನ ಮಾಡುವಂಥ ಭಗವಂತನ ರೂಪ ವಿಶ್ವ ತೈಜಸ ಪ್ರಾಜ್ಞಾ. ವಿಶ್ವರೂಪಿ ಪರಮಾತ್ಮ ಕಣ್ಣಿನಲ್ಲಿರ್ತಾನೆ, ನಮ್ಮ ಜಾಗೃತ ಅವಸ್ಥೆಯವರೆಗೆ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ಇನ್ನು ತೈಜಸ್ವರೂಪಿ ಪರಮಾತ್ಮ ಗಂಟಲಲ್ಲಿರ್ತಾನೆ, ಅಲ್ಲಿ ನಮಗೆ ಸ್ವಪ್ನ ಅವಸ್ಥೆಯನ್ನು ಕೊಡ್ತಾನೆ. ಆಮೇಲೆ ಹೃದಯದಲ್ಲಿ ಪ್ರಾಜ್ಞಾರೂಪಿ ಪರಮಾತ್ಮ ಇರ್ತಾನೆ, ಅದು ನಮಗೆ ಸುಷುಪ್ತಿ ಅವಸ್ಥೆ. ಸುಷುಪ್ತಿ ಅಂತಂದರೆ ಇಲ್ಲಿ ಹೆಸರೂ ಇರೋದಿಲ್ಲ, ಸ್ವಪ್ನವೂ ಇರೋದಿಲ್ಲ, ಗಾಢವಾದ ನಿದ್ರೆ ಇರ್ತದೆ. ಸೊ ಇದಕ್ಕೆ ಸುಷುಪ್ತಿ ಅವಸ್ಥೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಕೂಡ ಭಗವಂತ ನಮಗೆ ಭೋಗವನ್ನು ಕೊಡ್ತಾನೆ ಅಂತ. ಇನ್ನು 9ನೇ ನುಡಿಯಲ್ಲಿ ಭಾರರಿಂದೊಡಗೂಡಿ ಕಾರಣ ಕಾರ್ಯ ಅಂದರೆ ತನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿ, ಭಗವಂತ ಎಷ್ಟು ರೂಪಗಳು ತಗೋತಾನೆ ಅಷ್ಟೇ ರೂಪಗಳನ್ನು ಲಕ್ಷ್ಮೀದೇವಿ ಕೂಡ ತಗೋತಾಳೆ. ಸೊ ಅವನು ಏನೇನು ಕಾರ್ಯ ಮಾಡ್ತಾನೆ ಅಲ್ಲೆಲ್ಲ ಕಡೆಯೂ ಸಹಭಾಗಿಯಾಗಿ ಭಗವಂತ ಇರ್ತಾನೆ, ಲಕ್ಷ್ಮೀದೇವಿ ಇರ್ತಾಳೆ ಅಂತ. ಸೊ ಭಾರ್ಯರಿಂದಳ ಕೂಡಿ ಲಕ್ಷ್ಮೀದೇವಿ ಅಂತ ಕೂಡಿಕೊಂಡು ಎಲ್ಲ ವಸ್ತುಗಳಲ್ಲಿ ಪ್ರೇರಕನೂ ಅವನೇ, ಪ್ರೇರೆಯನೂ ಅವನೇ. ಸೊ ಅವನೇ ಪ್ರೇರಣೆ ಕೊಡ್ತಾನೆ, ಪ್ರೇರಣೆಗಳನ್ನು ಸ್ವೀಕಾರ ಮಾಡಿ. ಈಗ ನನಗೆ ಪ್ರೇರಣೆ ಕೊಡ್ತಾನೆ ಅವನು, ನಾನು ಸ್ವೀಕಾರ ಮಾಡ್ತೇನೆ. ಸೊ ಅದಕ್ಕೆ ನನ್ನಲ್ಲೂ ಅವನೇ ಇದ್ದಾನೆ, ಪ್ರೇರಣೆ ಕೊಡೋದನ್ನಲ್ಲೂ ಅವನೇ ಇದ್ದಾನೆ. ಸೊ ಪ್ರೇರ ಇರ್ತಾನೆ. ಇದು ಈ ರೀತಿಯಾಗಿ ಇನ್ನೂ ವಿಸ್ತಾರವಾದಂಥ ವಿಷಯವಿದೆ. ಇದು ಸೂರ್ಯಕಿರಣಗಳು ಯಾವ ರೀತಿಯಾಗಿ ಸರ್ವತ್ತು ವ್ಯಾಪ್ತಿದೆಯೋ ಅದೇ ರೀತಿಯಾಗಿ ತನ್ನ ಶಕ್ತಿಯನ್ನು ಎಲ್ಲ ಕಡೆಯೂ ವ್ಯಾಪ್ತನಾಗಿ ಅವನು ವ್ಯಾಪ್ತನಾಗಿ ಇದ್ದಾನೆ. ಆದರೆ ನಮಗೆ ಅದು ಗೋಚರಿಸುವುದೇನು, ಅದು ನಮಗೆ ಅದು ಗೊತ್ತೇ ಆಗೋದಿಲ್ಲ ಅಂತ. ಇನ್ನು 10ನೇ ನುಡಿಯಲ್ಲಿ ಜನಕ ತನ್ನ ಆತ್ಮಜಗೆ ವರಭೂಷಣದ ಕುಲು ಅಂದರೆ ತಂದೆ ತನ್ನ ಮಕ್ಕಳಿಗೆ ಒಳ್ಳೆಯ ಹಬ್ಬ ದಿವಸ ಒಳ್ಳೆಯ ವಸ್ತ್ರಗಳನ್ನು ಆಭೂಷಣಗಳನ್ನು ಹಾಕಿ ಅವ್ರಿಗೆ ಕಡೆ ನಮಸ್ಕಾರ ಮಾಡಿಸ್ಕೊಳ್ತಾನೆ, ಆಮೇಲೆ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ. ಅದೇ ರೀತಿಯಾಗಿ ಭಗವಂತ
ಪೂಜ್ಯ ಪೂಜಕ ನೆನೆಸಿ, ಅಂದರೆ ಪೂಜ್ಯ ಅವನೇ ಪೂಜಾ ಸ್ವೀಕಾರ ಮಾಡ್ತಾನೆ. ಪೂಜಕರು ಯಾರು ಪೂಜೆ ಮಾಡ್ತಾರೆ ಅವರಲ್ಲಿ ಕೂಡ ಇರ್ತಾನೆ. ಪೂಜಾವನ್ನು ಸ್ವೀಕಾರ ಪೂಜಾ ಮಾಡುವವನು ಅವನೇ, ಸ್ವೀಕಾರ ಮಾಡುವವನು ಅವನೇ. ಪೂಜಾ ಸಾಧನ ಪದಾರ್ಥದಲ್ಲಿ ಕೂಡ ಅವನೇ ಇದ್ದಾನೆ. ಈ ರೀತಿಯಾಗಿ ಅವನು ಅದೇ ಪೂಜಾ ಮಾಡಿಸೋನು ಅವನೇ, ಪೂಜಾ ಸ್ವೀಕಾರ ಮಾಡುವನು ಅವನೇ. ಈ ರೀತಿಯಾಗಿ ತಂದೆ ಒಂದು ವಸ್ತ್ರಗಳನ್ನು ಕೊಟ್ಟು ಮಕ್ಕಳಿಗೆ ಕೊಟ್ಟು ನಮಸ್ಕಾರ ಮಾಡಿಸಿ ಆಶೀರ್ವಾದ ಮಾಡಿಸ್ಕೊಳ್ತಾನೆ. ತಾನೇ ಕೊಡ್ತಾನೆ, ತಾನೇ ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡ್ತಾನೆ. ಅದೇ ರೀತಿಯಾಗಿ ಭಗವಂತ ಸರ್ವವ್ಯಾಪ್ತನಾಗಿ ನಮಗೆ ಫಲಗಳನ್ನು ಕೊಡ್ತಾನೆ. ಯಾರು ಅವನಿಗೆ ಆರಾಧನೆ ಮಾಡ್ತಾರೋ ಅವರಿಗೆ ಫಲಗಳನ್ನು ಭಜಕರಿಗೆ. ಸೊ ಪೂಜಾ ಸಾಧನ ಪದಾರ್ಥದಲ್ಲಿ ಅವನೇ ಇದ್ದಾನೆ, ಪೂಜಾ ಸ್ವೀಕಾರ ಮಾಡೋನು ಅವನೇ ಇದ್ದಾನೆ, ಪೂಜಾ ಮಾಡೋರಲ್ಲಿ ಕೂಡ ಅವನೇ ಇದ್ದಾನೆ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಇನ್ನು 11ನೇ ನುಡಿಯಲ್ಲಿ ತಂದೆ ಬಹು ಸಂಭ್ರಮದಿ ತನ್ನಯ ಬಂಧುಗಳನ್ನರಿಹಿ ಮದುವೆ, ಅಂದರೆ ತಂದೆ ಬಹಳ ಸಂಭ್ರಮದಿಂದ ಒಂದು ಮದುವೆಯನ್ನು ತನ್ನ ಮಗನಿಗೆ ಮದುವೆಯನ್ನು ಮಾಡ್ತಾನೆ, ತನ್ನ ಮನೆಯಲ್ಲೇ ಇಟ್ಕೊಳ್ತಾನೆ, ಸಂಭ್ರಮದಿಂದ ಇಟ್ಕೊಳ್ತಾನೆ. ಅದೇ ರೀತಿಯಾಗಿ ಭಗವಂತ ಎಲ್ಲ ಜೀವರಾಶಿಗಳಿಗೆ ಸಂಬಂಧ ಮಾಡಿಸ್ತಾನೆ. ಯಾರು ಸಂಬಂಧ ಮಾಡಿಸ್ತಾನೆ? ಗುಣಗಳ ಸತ್ವರಾಜ ತಾಮಸ ಗುಣಗಳೇನಿದೆಯೋ ಅದಕ್ಕೆ ಸಂಬಂಧ. ಈ ಬ್ರಹ್ಮಾಂಡವನ್ನು ಸೃಷ್ಟಿಯಾದದ್ದೇ ಸತ್ವರಾಜ ತಾಮಸ ಈ 3 ಗುಣದಿಂದ. ಆ ಗುಣದಿಂದ ಆದಂಥ ಈ ಬ್ರಹ್ಮಾಂಡ ಒಳಗಡೆ ಈ ಜೀವರಾಶಿಗಳಿಗೆ ಇಟ್ಟು ಈ ಸತ್ವರಾಜ ತಾಮಸಗೆ ಸಂಬಂಧವನ್ನು ಗ್ರಹಿಸಿ ಈ ಬ್ರಹ್ಮಾಂಡ ಒಳಗೆ ಇಟ್ಟು ಅವ್ರಿಗೆ ಸಂತೋಷವನ್ನು ಕೊಡ್ತಾನೆ. ಚೇತನಕ್ಕೆ ಸಂಬಂಧ ಅಸುಖಾತ್ಮಕ, ಅದೇ ಸುಖ ದುಃಖವನ್ನು ಕೊಡ್ತಾನೆ. ಯಾಕಪ್ಪ ದುಃಖ ಪಡಬೇಕು ಅವನೇ ಅಂತಾನೆ? ನಮ್ಮ ಕರ್ಮ ಆಗಿರ್ತದೆ. ನಮ್ಮ ಕರ್ಮಾನುಸಾರವಾಗಿ ಆ ಕರ್ಮದ ಭೋಗವನ್ನು ಕೊಟ್ಟುಬಿಟ್ಟು ನಮ್ಮ ಲಿಂಗ ದೇಹವನ್ನು ತೆಗೆದುಹಾಕಿ ಆಮೇಲೆ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಇದು ಭಾಳ ವಿಸ್ತಾರವಾದಂಥ ವಿಷಯಗಳಿವೆ. ಸುಮ್ಮನೆ 1 ನಿಮಿಷದಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಅಷ್ಟು ವಿಸ್ತಾರವಾಗಿ ಆಗೋದಿಲ್ಲ ಇದು. ಆದರೆ ಸುಮ್ಮನೆ ಈಗ ಒಂದು ಪಾರಾಯಣ ಮಾಡುವಾಗ ಒಂದು ಸ್ವಲ್ಪದಾದರೂ ಒಂದು ಅನುಸಂಧಾನ ಬರೋಕ್ಕೋಸ್ಕರ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ಇನ್ನು 12ನೇ ನುಡಿಯಲ್ಲಿ ತೃಣಕೃತಾಲಯದೊಳಗೆ ಪೊಗೆ ಅಂತಂದರೆ ಒಂದು ಗುಡಿಸಲಿರ್ತದೆ. ಆ ಗುಡಿಸಲಿಂದ ದೂರಿಂದ ನೋಡಿದರೆ ಹೊರಗಡೆ ಮೇಲ್ಗಡೆಯಿಂದ ಹೊಗೆ ಬರ್ತಾ ಇರ್ತದೆ. ಸೊ ಎಲ್ಲಿ ಹೊಗೆ ಇದೆ ಅಂತಂದರೆ ಅಲ್ಲಿ ಅಗ್ನಿ ಇದೆ ಅಂತ ತಿಳ್ಕೊಂಡು ನಮಗೆ ಒಂದು ಕಲ್ಪನೆ ಬರ್ತದೆ. ಸೊ ಅದೇ ರೀತಿಯಾಗಿ ಭಗವಂತ ನಮಗೆ ಕಾಣಿಸೋದಿಲ್ಲ. ಇವು ನಮಗೆ ದೂರಿಂದ ಅದು ಗುಡಿಸಲು ನೋಡಿದರೆ ಅಗ್ನಿ ಕಾಣಿಸೋದಿಲ್ಲ. ಆದರೆ ಹೊಗೆ ಬಂದದ್ದನ್ನು ನೋಡಿ ಅಲ್ಲಿ ಅಗ್ನಿ ಇದೆ ಅಂತ ಹೇಗೆ ನಾವು ಒಂದು ನಿರ್ಣಯ ತಗೋತೀವೋ ಅದೇ ರೀತಿಯಾಗಿ ಈ ನಮ್ಮ ಕಡೆಯಿಂದಾಗಲಿ ಜೀವರಾಶಿ ಕಡೆಯಿಂದಾಗಲಿ ಅಥವಾ ಬೇರೆ ಕಡೆಯಲ್ಲ ಬೇರೆ ಬೇರೆ ಅನೇಕ ಕಾರ್ಯಗಳು ನಡೀತಾ ಇರ್ತದೆ. ಆ ಕಾರ್ಯಗಳನ್ನು ನಡೀತಾವೆ ಅಂತಂದರೆ ಅಲ್ಲಿ ಭಗವಂತ ವ್ಯಾಪ್ತನಾಗಿ ಇದ್ದಾನೆ ಅನ್ನೋದನ್ನು ತಿಳಿಯಬೇಕು. ಅದೇ ರೀತಿಯಾಗಿ ಅಂದರೆ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅದು ಕಾಣಿಸೋದಿಲ್ಲ, ನಮ್ಮ ಒಳಗಡೆ ಭಗವಂತ ಇದ್ದಾನೆ, ಕಾಣಿಸೋದಿಲ್ಲ. ಆದರೆ ಅದು ಮಾಡುವಂತಹ ಕಾರ್ಯಗಳಿಂದ ನಾವು ತಿಳ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 13ನೇ ನುಡಿಯಲ್ಲಿ ಇದು ಪಾದಪ ಅಂತಂದ್ರೇನು? ಗಿಡಗಳಿಗೆ ಒಂದು ಬಡ್ಡಿಗೆ ನೀರು ಹಾಕಿದರೆ ಹೇಗೆ ಅದು ಫಲಪುಷ್ಪವರೆಗೂ ನೀರು ತಲುಪ್ತದೆಯೋ ಅದೇ ರೀತಿಯಾಗಿ ಎಲ್ಲ ನಾವು ಮಾಡಿದಂಥ ಬ್ರಹ್ಮಾದಿ ಚೇತನ ಎಲ್ಲ ನಾವು ಮಾಡಿದಂಥ ಆರಾಧನೆಯನ್ನು ಸ್ವೀಕಾರ ಮಾಡ್ತಾನೆ. ಆದರೆ ಅದರದ್ದು ಫಲ ಮಾತ್ರ ಯಾರಿಗೆ ಕೊಡ್ತಾನೆ? ದೇವತೆಗೆ ಕೊಡ್ತಾನೆ. ಯಾಕಂದರೆ ದೇವತೆಗಳ ದ್ವಾರ ಕಾರ್ಯಗಳನ್ನು ಮಾಡಿಸ್ತಾರೆ. ದೇವತೆಗೆ ಅಂತರ್ಯಾಮಿ ಆಗಿ ತಾನು ಇದ್ದು ಇದೆಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ಅದರ ಫಲವನ್ನು ಮಾತ್ರ ದೇವತೆಗೆ ಕೊಡ್ತಾರೆ. ನಾವು ಗಣಪತಿ ಸಂಧಿ ಅಂದರೆ ನಾವು ಕೆಲಸ ಆಯಿತು ಅಂತ ಹೇಳ್ತೀವಿ. ಅದೇ ಗಣಪತಿ ಅಂತರ್ಯಾಮಿಯಾಗಿ ವಿಶ್ವಮರೂಪಿ ಪರಮಾತ್ಮ ಇದ್ದಾನೆ, ಅವನಿಂದ ಕಾರ್ಯ ಆಗಿದೆ ಅಂತ ಅನುಸಂಧಾನ ನಮಗೆ ಇರಬೇಕು. ಅದರ ಫಲವನ್ನು ಅವನು ಗಣಪತಿ ಕೊಟ್ಟು ಬಿಡ್ತಾನೆ. ಹಾಗೆ ಭಗವಂತ ಯಾವ ರೀತಿಯಾಗಿ ಬಡ್ಡಿಗೆ ನೀರು ಹಾಕಿದರೆ ಅದರ ಇಫೆಕ್ಟ್ ನಮಗೆ ಒಂದು ಫಲಪುಷ್ಪದಲ್ಲಿ ಕಾಣಿಸ್ತದೋ ಅದೇ ರೀತಿಯಾಗಿ ದೇವತೆಗಳ ಮಾಡಿದಂಥ ಕಾರ್ಯಗಳನ್ನು ಅದನ್ನು ನಾವು ಭಗವಂತನೇ ಮಾಡ್ತಾನೆ. ಅದು ದೇವತೆಗಳ ದ್ವಾರ ಮಾಡಿದಂಥ ಕಾರ್ಯಗಳನ್ನು ಅದು ಫಲವನ್ನು ನಮಗೆ ಕಾಣಿಸ್ತದೆ. ಅದು ತನ್ನ ಮಹಿಮೆ ತಾನು ಮಾಡಿದ್ದೇನೆ ಅಂತ ತೋರಿಸ್ಕೊಡೋದಿಲ್ಲ, ತನ್ನ ಮಹಿಮೆ ತೋರಿಸ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 14 ನುಡಿಯಲ್ಲಿ ಶ್ರುತಿತತಿಗಳಿಗೆ ಗೋಚರಿಸದ, ಇಲ್ಲಿ ಸದ ಅಂತಂದರೆ ತಿಳಿಯೋದಿಲ್ಲ, ನೆಗೆಟಿವ್ ಸ ಅಂತಂದರೆ ತಿಳಿಯೋದಿಲ್ಲ ಅಂತ ಅರ್ಥ. ಅದೇ ಶ್ರುತಿತತಿಗಳಿಗೆ ಅಂತಂದರೆ ವೇದಗಳಿಗೆ ಪುರಾಣಗಳಲ್ಲೇ ಕೂಡ ಭಗವಂತನ ಗುಣಗಳನ್ನು ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅದು ಅಪ್ರತಿಮ ಇದ್ದಾನೆ, ಅಜ ಇದ್ದಾನೆ, ಆನಂದಿದ್ದಾನೆ, ಆತ್ಮನಿದ್ದಾನೆ. ಇಲ್ಲೆಲ್ಲ ಭಗವಂತನ
ಗುಣಗಳ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಜಗನ್ನಾಥ ದಾಸರಿಗೆ ಒಂದು ಚಟ, ಹೀಗೆ ಒಂದು 4-5 ನುಡಿ ಒಂದೇನೋ ತತ್ವ ಹೇಳಿದರೆ ಒಂದು ನುಡಿಯಲ್ಲಿ ಫುಲ್ಲು ಭಗವಂತನ ಗುಣಗಾನ ಮಾಡಿಬಿಡ್ತಾರೆ. ಅವನು ಏನೇನು ಮಹಿಮೆಯನ್ನು ಹೇಳ್ತಾರೆ, ಅವನ ಗುಣರೂಪಗಳ ಚಿಂತನೆ ಮಾಡ್ತಾರೆ. ಸೊ ಇದಕ್ಕೆ ಎಲ್ಲೆಲ್ಲಿ ಭಗವಂತನ ಗುಣರೂಪಗಳ ಚಿಂತನೆ ಬರುವಂತಹ ಶಬ್ದಗಳಿದೆಯೋ ಅದನ್ನು ನಾವು ಲಿಸ್ಟ್ ಮಾಡ್ಕೋಬೇಕು. ಒಂದು ನೀವೆಲ್ಲ ಒಂದು ನೋಟ್ಬುಕ್ ಮಾಡ್ಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ನುಡಿಯಲ್ಲಿ ಏನೇನು ಅದು ಭಗವಂತನ ಹೆಸರುಗಳು ಬರ್ತಾವೋ ಅದನ್ನು ಬರ್ಕೊಂಡು ಹೋಗಿ. ಸುಮ್ಮನೆ ಅದನ್ನು ಓದ್ಕೊಂಡು ಹೋದರೂ ಕೂಡ ಭಗವಂತನ ಮಹಿಮೆಯನ್ನು ನಮಗೆ ಅರ್ಥ ಆಗ್ತದೆ, ಇನ್ನಷ್ಟು ಅವನ ಮೇಲೆ ಭಕ್ತಿ ಶ್ರದ್ಧೆಯನ್ನು ಬೆಳೀತದೆ ಅಂತ. ಆಮೇಲೆ ಇದು 15 ನುಡಿ, ಭಾಳ ಸುಂದರವಾದಂಥ ನುಡಿ. ಇದು ಮನ ವಿಷಯದೊಳಗೆ ಇರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ. ಅಂದರೆ ಇವಾಗ ಮನಸ್ಸಿನಲ್ಲಿ ಒಂದು ವಿಷಯ ಇಡುತ್ತಾನೆ, ಮನ ವಿಷಯದೊಳಗೆ ಇರಿಸಿ. ಇವಾಗ ನಮ್ಮದು ಮನಸ್ಸನ್ನು ಒಂದು ವಿಷಯದಲ್ಲಿ ಇಡ್ತಾನೆ. ಅಂದರೆ ಏನು, ಇವಾಗ ನಮ್ಮದು ಮನಸ್ಸು ಒಂದು ಏನೋ ತಿನ್ನೋ ಪದಾರ್ಥದಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ನಮ್ಮ ಮನಸ್ಸು ಅದರಲ್ಲಿ ಕಡೆನೇ ಲಕ್ಷ್ಯ ಇರ್ತದೆ. ನಾವು ಅದನ್ನು ಒಂದು ಎಕ್ಸಾಂಪಲ್, ಒಂದು ಜಿಲೇಬಿ ಅಥವಾ ಗುಲಾಬ್ ಜಾಮೂನ್ ಏನೋ ಅಂತ ಇಟ್ಕೊಳ್ಳೋಣ. ಅದನ್ನು ನೋಡಿದ್ದೀವಿ, ಅದನ್ನು ತಿನ್ನಬೇಕು ಅಂತ ಆಸೆ ಆಗ್ತದೆ. ಅದು ತಿಂದ ಮೇಲೆ ಅವತ್ತಿನ ದಿವಸ ಅದು ತಿಂದಿದ್ದು ಎಷ್ಟು ರುಚಿಯಾಗಿತ್ತಲ್ಲ ಅಂತ ಸಂತೋಷ ಪಡ್ತೀವಿ. ಅಂತಂದರೆ ನಮ್ಮ ಮನಸ್ಸನ್ನು ವಿಷಯದೊಳಗಡೆ ಇರಿಸ್ತಾನೆ, ಆ ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ಇಡಿಸ್ತಾನೆ. ಅರ್ಥ ಆಯ್ತಾ? ಸೊ ನಮ್ಮ ಮನಸ್ಸನ್ನು ಆ ವಿಷಯದಲ್ಲಿ ಇಟ್ಟುಬಿಟ್ಟ. ಆಮೇಲೆ ಆ ಕಾರ್ಯ ಮುಗಿದ ಮೇಲೆ ಆ ವಿಷಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಚಿಂತನೆ ಬರ್ತಾ ಇದೆ. ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡಬಾರ್ದು ಇದನ್ನು. ಅದೇ ಸೀರಿಯಲ್ ನೋಡ್ತೀರಾ, ಸೀರಿಯಲ್ ನೋಡಿ ಮುಗಿದು ಹೋಗಿರ್ತದೆ. ಅದರಲ್ಲಿ ನಮ್ಮ ಮನಸ್ಸನ್ನು ಆ ಸೀರಿಯಲ್ದಲ್ಲಿ ಇರ್ತದೆ. ಆಮೇಲೆ ಸೀರಿಯಲ್ ಮುಗಿದ್ಮೇಲೆ ಕೂಡ ಸೀರಿಯಲಲ್ಲಿ ಏನೇನು ಇರ್ತದೆ ಅಲ್ಲಿ ಮನಸ್ಸಿನಲ್ಲಿ ಬರ್ತಾ ಇರ್ತದೆ, ರಿಪೀಟ್ ಆಗ್ತಾ ಇರ್ತದೆ. ಅಥವಾ ಯಾರೋ ನಮಗೆ ಬೈದ್ರೆ ಅದು ರಿಪೀಟ್ ಆಗ್ತಾ ಇರ್ತದೆ. ಸೊ ನಮ್ಮ ಮನಸ್ಸನ್ನು ವಿಷಯದಲ್ಲಿ ಮಗ್ನಾಗಿರ್ತದೆ, ಈ ವಿಷಯ ಕೂಡ ನಮ್ಮ ಮನಸ್ಸಿನಲ್ಲಿ ಇದ್ದು ಬಿಡ್ತದೆ ಅಂತ. ಸೊ ಇದೆಲ್ಲ ಮಾಡುವಾಗ ಅವನ ಪಾದದ ನೆನಪೇ ನಮಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನ ಪಾದದ ನಮಗೆ ಕೊಡೋದೇ ಇಲ್ಲ. ಅವನು ಬರೀ ಇದು ವಿಷಯದಲ್ಲಿ ನಾವು ಮಗ್ನ ಆಗಿಬಿಡ್ತೀವಿ. ಅದಕ್ಕೆ ಸ್ಥೂಲ ವಿಷಯವನ್ನು ವಿಶ್ವನೆಂದೆನಿಸಿ, ಅಂದರೆ ವಿಶ್ವರೂಪಿ ಪರಮಾತ್ಮ ಹೇಳಿದ್ನಲ್ಲ, ವಿಶ್ವ ತೈಜಸ ಪ್ರಾಜ್ಞರೂಪಿ ಪರಮಾತ್ಮ. ಸೊ ವಿಶ್ವರೂಪಿ ಪರಮಾತ್ಮ ಜಾಗದ ಅವಸ್ಥೆಯಲ್ಲಿ ಕಾರ್ಯಗಳನ್ನು ಮಾಡಿಸ್ತಾನೆ, ಅದು ನಮಗೆ ಗೊತ್ತೇ ಆಗೋದಿಲ್ಲ ಅಂತ. ಆಮೇಲೆ 16ನೇ ನೋಡಿ, ತೋದುಕನು ತಾನಾಗಿ ಮನ ಮೊದಲಾದ ಕರ್ಣದ ಇದ್ದು ವಿಷಯವ ನೈದುವನು ನಿಜ ಪೂರ್ಣ ಸುಖಮಯ ಗ್ರಾಹಕನು. ಅಂದರೆ ತಮಗೆ ಅದು ವಿಷಯದ ಸುಖವನ್ನು ಕೊಡ್ತಾನೆ, ಕೊಡುವಂಥವನು ತಾನಾಗಿ ಮನಸ್ಸು ಮೊದಲಾದ ಇಂದ್ರಿಯಗಳೊಳಗೆ ಇದ್ದು ಆ ವಿಷಯವನ್ನು ಕೊಡ್ತಾನೆ. ಆಮೇಲೆ ನಿಜಪೂರ್ಣ ಸುಖಮಯ, ಅವನು ಪೂರ್ಣ ಸುಖಮಯನಾಗಿದ್ದಂಥ ಭಗವಂತ. ಆದರೆ ವಿಷಯದ ಭೋಗವನ್ನು ನಮಗೆ ಕೊಡ್ತಾನೆ, ವಿಷಯನು ಐದುವನು. ಆಮೇಲೆ ವೇದ್ಯನು ತಿಳಿಯದವನು ಉಪಾಧಿ ಇವನು ವೇದ್ಯದಿಂದ ಸ್ತುತಿಸಲ್ಪಡಂಥ, ವೇದದಿಂದ ಪ್ರತಿಪಾದ್ಯನಾದಂಥ, ಅಂದರೆ ವೇದಗಳಿಂದ ಅವನ ಗುಣರೂಪಗಳ ಚಿಂತನೆ ನಮಗೆ ಬರ್ತದೆ. ಅವನಿಗೆ ಉಪಾಧಿ ಇಲ್ಲವೇ ಇಲ್ಲ. ಇವಾಗ ಯಾರು ತುಂಬ ಸುಂದರವಾಗಿದ್ದರೆ ಚಂದ್ರನಂತೆ ಸುಂದರವಾಗಿದ್ದಾರೆ ಅಂತ ಹೇಳ್ತಾರೆ. ಯಾರು ಒಂದು ಭಾಳ ಸಿಟ್ಟಿನೋದ್ರೆ ಅಗ್ನಿ ಅಂತ ಸುಡ್ತಾರಪ್ಪ ಅವರು ಅಂತ ಹಿಂಗೆ ಹೇಳ್ತಾರೆ. ಅಂದರೆ ಅವ್ರಿಗೆ ಹೋಲಿಸ್ಲಿಕ್ಕೆ ಏನೋ ಒಂದು ವಿಷಯ ಇರ್ತದೆ. ಆ ರೀತಿಯಾಗಿ ಭಗವಂತನಿಗೆ ಹೋಲಿಸ್ಲಿಕ್ಕೆ ಯಾವ ವಿಷಯನೇ ಇಲ್ಲ. ಯಾಕಂದರೆ ಅವನು ಸಮಾನವಾಗಿ ಯಾರಿಲ್ಲ, ಅವನಕ್ಕಿಂತ ಶ್ರೇಷ್ಠ ಯಾರಿಲ್ಲ. ಯಾವಾಗಲೂ ನಾವು ಒಂದು ತುಲನೆ ಮಾಡಬೇಕು ಅಂತಾರೆ, ನಾವು ಆ ವಸ್ತುವಿಗಿಂತ ಒಂದು ಶ್ರೇಷ್ಠವಾದಂಥದ್ದು ವಸ್ತುವಿನಿಂದ ತುಲನೆ ಮಾಡ್ತೀವಿ. ಆದರೆ ಭಗವಂತ ಅವನಕ್ಕಿಂತ ಶ್ರೇಷ್ಠದ ಯಾರು ಇರಲೇ ಇಲ್ಲ. ಸೊ ಅವನಿಗೆ ತುಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದು. ಆಮೇಲೆ ಉಪಾಧಿ ಭುಂಜಿಸುತ್ತ ಎಲ್ಲರೊಳಗೆ ಇದ್ದು ಆಹ್ಲಾದ ಬಡವನು ಭಕ್ತವತ್ಸಲ ಭಾಗ್ಯ ಸಂಪನ್ನ ಅಂತ ಎಲ್ಲ ತಿಳಿಯೋದೇ ಇಲ್ಲ. ಎಲ್ಲವನ್ನು ಭುಂಜಿಸುತ್ತ ಉಪಾಧಿ ತಿಳಿಯೋದವನು ಉಪಾಧಿ, ಅಂದರೆ ಅಲ್ಲಿ ಅವನಿಗೆ ಉಪಾದನೆ ಇಲ್ಲವೇ ಇಲ್ಲ. ಯಾವುದೂ ಒಂದು ಉಪಮಾ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೆ. ಭುಂಜಿಸುತ್ತ ಎಲ್ಲರೊಳಗೆ ಆಹ್ಲಾದ ಬಡವನು, ಅಂದರೆ ಎಲ್ಲನೂ ಸ್ವೀಕಾರ ಮಾಡ್ತಾ ಇರ್ತಾನೆ. ಏನು ಸ್ವೀಕಾರ ಮಾಡ್ತಾನೆ? ನಾವೆಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತೀವಿ, ನಮ್ಮ ಕಡೆಯಿಂದ ಮಾಡಿಸ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಈಗ ಒಂದೇನು ತಿನ್ನೋ ಪದಾರ್ಥ ಅಂತಂದರೆ ಡೈರೆಕ್ಟ್ ಅವನು ತಿನ್ನೋದಿಲ್ಲ, ಅದರಲ್ಲಿ ಭಾಳ ವಿಸ್ತಾರವಾದಂಥ ವಿಷಯ. ಇನ್ನು ಇದು 3ನೇ ಸಂಧಿ ಇದೆ, ಆ ವಿಷಯವನ್ನು ನಿಮಗೆ ಹೇಳಿದರೆ ಇವಾಗ ಅರ್ಥ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವನು ತಿನ್ನೋದು ಅಂತಂದರೆ ಏನು? ಒಂದು ಪದಾರ್ಥದಲ್ಲಿ ಎಲ್ಲನೂ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಇದಂತೂ ಸಿದ್ಧವಾಯಿತು, ಸರಿನಾ? ಈಗ ಒಂದು ನೈವೇದ್ಯವನ್ನು ಭಗವಂತನ ಇಡ್ತೀವಿ,
ಇಟ್ಟರು ಕೂಡ ನೈವೇದ್ಯ ಪದಾರ್ಥ ಕಡಿಮೆ ಆಗಿರೋದಿಲ್ಲ. ಮತ್ತು ಅವನ ಮುಂದೆ ಯಾಕೆ ಇಡಬೇಕು ಅಂತ ಸಮರ್ಪಣೆ ಅಂತ ಸಮರ್ಪಣೆ ಮಾಡಿದರೆ ಅವನೇನು ಮಾಡ್ತಾನೆ, ಮುಂದಿನ ಸಂಧಿಯಲ್ಲಿ ಬರ್ತದೆ ವಿಸ್ತಾರವಾಗಿ ಅಲ್ಲಿ ಹೇಳೋಣ ಅಂತ. ಸೊ ಅದರಲ್ಲಿ ಅವನ ರೂಪ ಇರ್ತದೆ, ಆ ರೂಪವನ್ನು ಸ್ವೀಕಾರ ಮಾಡ್ತಾನೆ, ಈ ರೀತಿಯಾದಂಥ ಸ್ವೀಕಾರ ಮಾಡ್ತಾನೆ. ಸೊ ಈ ರೀತಿಯಾಗಿ ಇದನ್ನೇ ಅವನು ಭುಂಜಿಸ್ತಾನೆ. ಸೊ ಅವನು ನಾವು ಮಾಡಿದಂತಹ ಕರ್ಮಗಳಲ್ಲಿ ಬರುವಂಥ ರೂಪಗಳನ್ನು ತಾನು ಸ್ವೀಕಾರ ಮಾಡಿ ಆಮೇಲೆ ಆಹ್ಲಾದ ಬಡವನು, ಅದೇ ಸಂತೋಷ ಪಡ್ತಾನೆ. ಭಗವಂತ ಪರಿಪೂರ್ಣನಾದಂಥದ್ದನ್ನು ನಾವು ಮಾಡಿದಂಥ ಕರ್ಮದಿಂದ ಅವನಿಗೆ ಸಂತೋಷ ಅಂತಂದರೆ, ಭಗವಂತನ ಸಂತೋಷ ಅಂದರೆ ನಮ್ಮ ಮೇಲಿದ್ದಂಥ ಕಾರುಣ್ಯ ಅಂತ ತಿಳ್ಕೋಬೇಕು. ಸೊ ಅವನಿಗೆ ಅವನು ಸಂತೋಷ ಆಗ್ತದೆ, ಅವನು ಪರಿಪೂರ್ಣವಾಗಿ ಸಂತೋಷವಾಗಿಯೇ ಇರ್ತಾನೆ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅದರಲ್ಲಿ ನಾವು ಮಾಡಿದಂಥ ಸೇವೆಯಿಂದ ಅವನ ಜ್ಞಾನ ಅಥವಾ ಆನಂದ ಅಭಿವೃದ್ಧಿ ಆಗ್ತದಂತೆ ಇಲ್ಲ, ಅಥವಾ ನಾವು ಬೈಕೊಂಡ್ರೆ ಕಡಿಮೆ ಆಗ್ತದಂತೇ ಇಲ್ಲ. ನಾವು ಬೇಕೋತಿರ್ತೀವಿ, ಏನಪ್ಪ ಈ ಭಗವಂತ ನಮಗೇನು ಮಾಡೋಣ ಅಂತ ಹಿಂಗೆ ಅಂದ್ಬಿಡ್ತೀವಿ, ಸರಳವಾಗಿ ಅಂತ ಹೇಳಿಬಿಡ್ತೀವಿ. ಸೊ ಅದಕ್ಕೆ ಆದರೆ ಅವನು ಆಹ್ಲಾದ ಬಡವನು ಅಂತಂದ್ರೇನು, ಅವನು ಸಂತೋಷ ಪಟ್ಟುಬಿಟ್ಟು ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಈ ರೀತಿಯಾಗಿ ತಿಳ್ಕೋಬೇಕು. ಇಲ್ಲಿ 14 ಇದು ಅವನು ಭಕ್ತವತ್ಸಲ ಭಾಗ್ಯ ಸಂಪನ್ನ. ಅದೇ ಭಾಗ್ಯ ಸಂಪನ್ನ ಅಂತಾರೆ ಅವನ ಹತ್ರ ಇವಾಗ ಯಾರ ಹತ್ರ ಏನಿದೆ ಅಂತ ಕೊಡ್ತಾರೆ, ಅವನ ಹತ್ರ ಭಾಗ್ಯ ಬೇಕಾದಷ್ಟಿದೆ, ಅದಕ್ಕೆ ನಾವು ಭಾಗ್ಯ ಸಂಪನ್ನನಾಗಿ ಇದ್ದಾನೆ ಅವನು, ಅದಕ್ಕೆ ನಮಗೆ ಅವನು ಭಾಗ್ಯ ಕೊಡೋಕೆ ಅವನಿಗೆ ಶಕ್ತಿ ಇದೆ ಅಂತ ಅನ್ನೋದನ್ನು. ಇಷ್ಟು 16 ನುಡಿ ಆಯಿತು. ಇನ್ನು ಮುಂದಿನ 14 ನುಡಿಯನ್ನು ಬೇರೆ ಒಂದು ವಿಡಿಯೋ ಮಾಡಾಕ್ತೇನೆ. ತಿರ್ಗಾ ನಾನು ಎಲ್ಲರೂ ಹೇಳ್ತಿದ್ದೆ, ಕ್ಷಮಿಸಬೇಕು. ಈ ತಾಂತ್ರಿಕ ತೊಂದರೆಗಳಿಂದ ನನಗೆ ಈ ವಿಡಿಯೋವನ್ನು ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ತಿರ್ಗಾ ಇನ್ನೊಂದು ಸರ್ತಿ ವಿಡಿಯೋ ಮಾಡಿ ನಾನು ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ನಿನ್ನ ಚಿತ್ತಕ್ಕೆ ಬಂದದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಗುರು ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲವೂ ಇನ್ನೊಂದು ಸಲ ವಿನಂತಿ. ಇದು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಆದರೂ ರೆಗ್ಯುಲರಾಗಿ ಇದನ್ನು ಮಾಡಬೇಕು. ಅಂದರೆ ದಿನನಿತ್ಯ ಒಂದು ರೂಟೀನ್ ಇಟ್ಕೋಬೇಕು. ಇದು ಹರಿಕಥಾನುಸಾರಕ್ಕೋಸ್ಕರ ಅಂತಲೇ 1 ಗಂಟೆ ದಿನಾಲು 1 ಗಂಟೆ ನಾವು ಸ್ಪೆಂಡ್ ಮಾಡಲೇಬೇಕು. ಸೀರಿಯಲ್ಗೋಸ್ಕರ ಹೇಗೆ 1 ಗಂಟೆ ನಾವು ಟೈಮ್ ಹಾಕ್ತೀವೋ ಅದೇ ರೀತಿಯಾಗಿ ನಾನು ಸೀರಿಯಲ್ ನೋಡೋದಿಲ್ಲ, ಆದ್ರೂ ಜನರಲ್ಲಾಗಿ ಎಲ್ಲರೂ ನೋಡ್ತಾಯಿದ್ದೆ, ತಪ್ಪೇನಲ್ಲ. ಆದರೂ ಅದಕ್ಕೆ ಹಾಗೆ ಮಹತ್ವ ಕೊಡ್ತೀವೋ ಹಾಗೆ ಈ ಹರಿಕಥಾನುಸಾರ ಕೂಡ ಒಂದು ಗಂಟೆ ಇದಕ್ಕೋಸ್ಕರ ಅರ್ಧ ಗಂಟೆ ನಾನು ವಿಡಿಯೋ ಇರ್ತದೆ, ಅದನ್ನು ಕೇಳ್ಕೊಂಬಿಟ್ಟು ಅದನ್ನು ಅಧ್ಯಯನ ಮಾಡಬೇಕು ದಿನನಿತ್ಯ. ಇದು ತಪಶ್ಚರ್ಯ. ಇದು ಹರಿಕಥಾನುಸಾರ ಅಧ್ಯಯನ ಪಾರಾಯಣ ಇರುವ ದೊಡ್ಡ ತಪಶ್ಚರ್ಯ, ಯಾಕಂದರೆ ಅದರದ್ದು ದೊಡ್ಡ ಫಲ ಇದೆ. ಅದಕ್ಕೋಸ್ಕರ ದೊಡ್ಡ ತಪಶ್ಚರ್ಯ ಮಾಡಲೇಬೇಕು. ಅಷ್ಟು ಮಾಡಿದರೆ ಎಲ್ಲರೂ ಧನ್ಯವಾಗ್ತಾರೆ. ಇದರದ್ದು ಅನುಭವ ನನಗೆ ಬಂದದ್ದಕ್ಕೇ ಇದು ಮನೆಗಳಲ್ಲೂ ಹರಿಕಥಾನುಸಾರ ಪಾರಾಯಣ ನಡೆಯಬಲ್ತು ಒಂದೇ ಉದ್ದೇಶದಿಂದ ನಾನು ಇದನ್ನು ವಿಡಿಯೋಗಳನ್ನು ಮಾಡ್ತಾಯಿದ್ದೇನೆ. ಆದಷ್ಟು ನಿಮಗೆ ಯಾರು ಆಸಕ್ತಿ ಇದೋ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಅವ್ರಿಗೇನು ಪ್ರೋತ್ಸಾಹ ಕೊಡಿ, ಇದು ಮಾಡಿ ಅಂತ ಹೇಳ್ಕೊಡಿ. ಹೇಗೆ ಮಾಡಬೇಕು ಅಂದರೆ ನಾನು ಹೇಳ್ಕೊಡ್ತಾನೆ ಇದ್ದೀನಿ. ಆಮೇಲೆ ಅವ್ರಿಗೆ ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಕವಿತಾ ತೋರ್ವಿ ಅಂತ ಟೈಪ್ ಮಾಡಿದರೆ ನನ್ನೆಲ್ಲ ವೀಡಿಯೋಸ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿದರೆ ಹಿಂದಿಂದು ಮುಂದಿಂದು ಎಲ್ಲ ವೀಡಿಯೋಗಳನ್ನ ಸಿಗ್ತದೆ. ಸೊ ಆದಷ್ಟು ನೀವು ಇದನ್ನು ಪ್ರಸಾರ ಮಾಡೋದು. ಹರಿಕಥಾನುಸಾರ ಈ ಹರಿಕಥಾನುಸಾರದ ಒಂದು ಶಕ್ತಿ ಏನಿದೆಯೋ ಈ ಶಕ್ತಿಯನ್ನು ಎಲ್ಲ ಕಡೆಯೂ ಮುಟ್ಟಿಸೋ ಹಾಗೆ ಒಂದು ಪ್ರಯತ್ನ ಮಾಡಿ. ಎಲ್ಲರೂ ಒಂದು ಪ್ರಯತ್ನ ಮಾಡು. ಪ್ರತಿಯೊಬ್ಬರು ಇಬ್ಬಿಬ್ಬರಿಗೆ ಪ್ರೋತ್ಸಾಹ ಕೊಟ್ಟರು ಸುಧಾನು ಎಷ್ಟೋ ಆಯಿತು. ಅದೊಂದು ದೊಡ್ಡ ಸಾಧನೆಯೇ. ಅದೊಂದು ದೊಡ್ಡ ಸಾಧನೆ ಇದೆ. ಇನ್ನೊಬ್ಬರ ಕಡೆಯಿಂದ ಹರಿಕಥಾನುಸಾರ ಅನಿಸೋದನ್ನು ಕೂಡ ದೊಡ್ಡ ಸಾಧನೆ ಇದೆ. ಅದನ್ನು ಕೂಡ ಎಲ್ಲರೂ ಮಾಡೋ ಪ್ರಯತ್ನ ಮಾಡೋಣ. ಹರೇ ಶ್ರೀನಿವಾಸ. ನಮಸ್ಕಾರ.